ದಿನಾಂಕ 20/1/2026ರಂದು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ತಹಶೀಲ್ದಾರ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಮುಂಡರಗಿ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಸಹಕಾರ ಚಳುವಳಿ ಮುಂಡರಗಿ, ಗದಗ, ಕನ್ಯಾಕುಮಾರಿ, ಹುಬ್ಬಳ್ಳಿ, ಬೆಂಗಳೂರು, ಮಧುರೈ, ರಾಮೇಶ್ವರ, ತಮಿಳುನಾಡು ರಾಜ್ಯ ಜನ ಕಲ್ಯಾಣ ಯಾತ್ರೆ ಮಾಡಿದರೂ ಬೇಡಿಕೆಗಳನ್ನು ಈಡೇರಿಸದ ಗದಗ ಜಿಲ್ಲಾಧಿಕಾರಿಗಳ ಜನ ವಿರೋಧಿ ನೀತಿಯನ್ನು ಖಂಡಿಸಿ ದಿನಾಂಕ 21/1/2026ರಂದು ಮುಂಡರಗಿ ತಹಶೀಲ್ದಾರ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಶ್ರೀ ಬಸವರಾಜ ನವಲಗುಂದ ಸಂಚಾಲಕರು, ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಮುಂಡರಗಿ ಮತ್ತು ಧ್ರುವಕುಮಾರ್ ಹೂಗಾರ, ಬಸಪ್ಪ ವಡ್ಡರ್ ಹೇಳಿದರು. ವರದಿ ಅರ್ಜುನ್ ಹೊಸಮನಿ, ಮುಂಡರಗಿ, ಪ್ರಜಾಭವ ಟಿವಿ ನ್ಯೂಸ್. 20/1/2026ರಂದು ಮುಂಡರಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆ, ಅದ್ವಿ ಕಿವುದ್ದೇಶಿಗಳ ಅಭಿವೃದ್ಧಿ ಸಂಘ, ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ರಚನೆಯ ಜಂಟಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುಂಡರಗಿ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಲಿದ್ದೇವೆ. ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸುವ ಕಾರಣವೇನೆಂದರೆ, ಮುಂಡರಗಿ ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಾದ ಒಂದು ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ, ಮುಂಡರಗಿ ಹೂವಿನಡಗಲಿ ಮಾರ್ಗವಾಗಿ ಏನು ಹರಪನಹಳ್ಳಿಗೆ ತಲುಪಬೇಕಾಗೈತಿ. ಗದಗಲಿಂದ 94 ಕಿಲೋಮೀಟ್ರು ರೈಲ್ವೆ ಮಾರ್ಗವು 2014ರಲ್ಲಿ ಮಂಜೂರಾಗಿದೆ. ಮಂಜೂರಾಗಿರ್ತಕ್ಕಂಥ ರೈಲ್ವೆ ಮಾರ್ಗವು 2015ರಲ್ಲಿ ಸರ್ವೆ ಆಗ್ತೈತಿ. ಸರ್ವೆ ವರದಿಯನ್ನು ಕೊಟ್ಟು ದೆಹಲಿ ರೈಲ್ವೆ ಬೋರ್ಡಿನವರು 94 ಕಿಲೋಮೀಟ್ರಿಗೆ ರುಪೀಸ್ 813.14 ಕೋಟಿ 94 ಕಿಲೋಮೀಟ್ರಿಗೆ ಹಣ ಖರ್ಚಾಗ್ತೈತಿ ಅಂತಕ್ಕಂಥದ್ದು 2015ರ ವರದಿ. 2015ಕ್ಕೆ ವರದಿ ಕೊಟ್ಟಿರ್ತಕ್ಕಂಥ ದೆಹಲಿ ರೈಲ್ವೆ ಬೋರ್ಡಿನವರು ಅದನ್ನೇ ಹುಬ್ಬಳ್ಳಿ ಸೌತ್ ವೆಸ್ಟರ್ನ್ ರೈಲ್ವೆ ಚೀಫ್ ಜನರಲ್ ಸೆಕ್ರೆಟರಿ, ಮೈನಾರಿಟಿ ಚೀಫ್ ಇಂಜಿನಿಯರ್ ಸೆಕ್ರೆಟರಿ ದಾವಣಗೆರೆ ಇವರಿಗೆ ವರ್ಗಾಯಿಸಿದ್ದು ಪತ್ರ ಇದ್ದರೂ ಕೂಡ ಏನೈತೆ ಅಂತಂದರೆ ಇಲ್ಲಿವರೆಗೂ ಕೂಡ ನಮಗೆ ರೈಲ್ವೆ ಮಾರ್ಗದ ಕಾಮಗಾರಿಯನ್ನು ಅನುಷ್ಠಾನಗೊಳಿಸ್ತಾ ಇಲ್ಲ. ಮತ್ತು ಎರಡನೆಯದು ಏನೈತಪ್ಪ ಅಂತಂತಂದ್ರೆ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ರೈಲ್ವೆ ಮಾರ್ಗವಾಯಿತು. ಇವತ್ತ 79 ವರ್ಷ ಸ್ವತಂತ್ರ ಬಂದು ನಾವು ಕಾಲ ಗತಿಸಿ ಹೋಗ್ತಾ ಇದೆ. ಈ ಗತಿಸಿ ಹೋಗ್ತಕ್ಕಂಥ ಕಾಲದ ಘಟ್ಟದಲ್ಲಿ 56 ವರ್ಷ ಅಂಚೆ ಕಚೇರಿಯವರು ಮುಂಡರಗಿ ಪಟ್ಟಣದಲ್ಲಿ ಏಕನಿವೇಶನ 15 ಗುಂಟೆ ಆಸ್ತಿಯನ್ನು ಖರೀದಿ ಮಾಡಿ, ವಿನ್ಯಾಸವನ್ನು ಖರೀದಿ ಮಾಡಿ, ಆ ವಿನ್ಯಾಸವನ್ನು ರಾಜ್ಯ ಹೆದ್ದಾರಿಗೆ ಬದಿಯಲ್ಲಿರ್ತಕ್ಕಂಥ ವಿನ್ಯಾಸ ಇದ್ದರೂ ಕೂಡ ಇವತ್ತ ಏನೈತಪ್ಪ ಅಂತಂದ್ರೆ ವಿನಾಕಾರಣ ಯಾವುದಕ್ಕೆ ರಾಜ್ಯ ಸರ್ಕಾರ ಹಣ ವಿನಿಯೋಗ ಮಾಡಿ ಹಾಳು ಮಾಡ್ತಾ ಇದೆ. ಮುಂಡರಗಿ ಪಟ್ಟಣಕ್ಕೆ ಒಂದು ಅಂಚೆ ಕಟ್ಟಡವನ್ನು ಕಟ್ಟಿ ಕೊಡ್ತಾ ಇಲ್ಲ. ಇದು ನಮ್ಮ ದುರದೃಷ್ಟಕರ. ಆಮೇಲೆ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಬರ್ತಕ್ಕಂಥ ಇನ್ನೊಂದು ಕಾಮಗಾರಿ ಯಾವುದಪ್ಪ ಅಂತಂತಂದರೆ ಅದು ಕೊಪ್ಪಳ ಮುಂಡರಗಿ ಸಿಗ್ಗಾವಿ ರಾಷ್ಟ್ರೀಯ ಹೆದ್ದಾರಿ. ನಮಗೆ ಹಾಸ್ಯಾಸ್ಪದವಾಗಿ ಹೋಗಿಬಿಟ್ಟಿದೆ ಮುಂಡರಗಿ ವಿಚಾರ ಬಂದಾಗ. 2017ರಲ್ಲಿ ಲೋಕೋಪಯೋಗಿ ಇಲಾಖೆ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಕೊಪ್ಪಳದಲ್ಲಿ ಬಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಅಡಿಗೆಲ್ಲ ಮಾಡ್ತಾರೆ, ಕಾಮಗಾರಿ ಉದ್ಘಾಟನೆ ಮಾಡ್ತಾರೆ. ಆದರೆ ಇವತ್ತ 2026 ಆದರೂ ಕೂಡ ಏನೈತೆ ಅಂತಂತಂದ್ರೆ ಆ ರಾಷ್ಟ್ರೀಯ ಹೆದ್ದಾರಿ ನಮಗೇನೈತೆ ಅಂದ್ರೆ ಇನ್ನೂ ತಲುಪ್ತಾ ಇಲ್ಲ, ಅದು ಸಿಗ್ಗಾವಿ ಮುಟ್ತಾ ಇಲ್ಲ. ಇದರ ನಡುವೆ ಸಿಕ್ಕೊಂಡಿರ್ತಕ್ಕಂಥ ಪಟ್ಟಣ ಏನೈತಿ, ಇವತ್ತ 3 ಫೂಟಿನ ರೋಡಿನಲ್ಲಿ ಕೊಪ್ಪಳ ರಸ್ತೆ ಏನಿದಲ್ಲ, ಮುಂಡರಗಿ ಒಳಗಿರ್ತಕ್ಕಂಥ ಕೊಪ್ಪಳ ರಸ್ತೆ ಏನಿದಲ್ಲ, ಅದು ಏನೈತೆ ಅಂತಂದ್ರೆ ಲೋಕೋಪಯೋಗಿ ಇಲಾಖೆ PWDಗೆ ಒಳಪಟ್ಟಿರ್ತಕ್ಕಂಥ ರಸ್ತೆ ಏನೈತಲ್ಲ, ಅವರು ಕೂಡ ಏನೈತೆ ಅಂದ್ರೆ ಅದನ್ನು ಕಾಮಗಾರಿ ರಿಪೇರಿ ಮಾಡ್ತಾ ಇಲ್ಲ.
ಯಾಕಪ್ಪ ಅಂತಂದ್ರೆ ಅದು ರಾಷ್ಟ್ರೀಯ ಹೆದ್ದಾರಿಗೆ ಒಳಪಟ್ಟಿರುವುದರಿಂದ ಈಗ ಅದು 3 ಕೋಟಿಗೆ ಉಳ್ಕೊಂಡ್ಬಿಟ್ಟೈತಿ. ಭಾಳ ಜಂಕ್ಷನ್ ಆಗಿರುವುದರಿಂದ ಇದೇನೈತೆ ಅಂತಂದ್ರೆ ನಮಗೆ ಮುಂಜೂರಾಗಿ ಇದು ನಮ್ಗೆ ತೊಂದರೆಯನ್ನು ಕೊಡ್ತಾ ಇದೆ. ಹಾಗಾಗಿ ಏನೈತೆ ಅಂತಂದರೆ ನಾವು 4ನೇದು ಏನಪ್ಪ ಅಂತಂತಂತಂತಂದ್ರೆ ವಿಚಾರ ಹೇಳಬೇಕಂತಂದ್ರೆ ಇವತ್ತ ನಮ್ಮ ಹೋರಾಟಕ್ಕೆ 2 ಪ್ರೌಢಶಾಲೆ ಮಂಜೂರಾಗ್ತಾವೆ ಮುಂಡ್ರಕ್ಕೆ. ನಮ್ಮ ಹೋರಾಟಕ್ಕೆ ಮಣಿದು ಬಂಗಾರಪ್ಪನವರು ಏನೈತಪ್ಪ ಅಂತಂತಂದ್ರೆ 2 ಪ್ರೌಢಶಾಲೆಗಳನ್ನು ನಮಗೆ ಮಂಜೂರು ಮಾಡ್ತಾರೆ. ಆ ಮಂಜೂರು ಮಾಡ್ತಕ್ಕಂಥ ಪ್ರೌಢಶಾಲೆ ಈಗಾಗಲೇ ಅವು ಏನಂತಂದ್ರೆ ಕಾರ್ಯಾರಂಭ ಮಾಡಿವೆ. ಆದ್ರೆ ಮಂಜೂರಾತಿ ಕೊಟ್ಟರೆ ಅಷ್ಟೇ ಅದು ಸಾಲ ಚಲೋ ಆಗಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಸರ್ಕಾರ ಒದಗಿಸಬೇಕು. ಇವತ್ತು ಶೈಕ್ಷಣಿಕವಾಗಿ ಏನೈತೆ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ತೆಗಿತಕ್ಕಂಥ ರಾಜ್ಯ ಸರ್ಕಾರ ಇವತ್ತ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜಿಗೆ ಏನೈತೆ ಅಂದ್ರೆ ಕೊಡಬೇಕಾದ ಅನುದಾನವನ್ನು ಸರಿಯಾಗಿ ನೀಡ್ತಾ ಇಲ್ಲ. ಇದು ನಗರವಾಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂತಂದ್ರೆ ಇವತ್ತ ಇಲ್ಲಿ ಮಕ್ಕಳು ಕುಂತ್ಕೊಂಡಿರ್ತಕ್ಕಂಥ ಬಸಪ್ಪ ವಡ್ಡರ್ ರೈತರು ಏನದರಲ್ಲ, ಇವರು 2006ರಲ್ಲಿ ಆಗಿರ್ತಕ್ಕಂಥ ಭಾರಿ ಮಳೆಗೆ ತಾಂಬೂರುಗುಂಡಿ ಸಣ್ಣ ನೀರಾವರಿ ಕೆರೆ ಒಡೆದು ದಿವಾಳಿ ಎದ್ದು ಹೋಗ್ತೈತಿ. ದಿವಾಳಿ ಎದ್ದು ಹೋಗಿ ಇವ್ರದ್ದು 6 ಎಕರೆ ಚಿಲ್ಲರೆ ಎಕರೆ ಜಮೀನು ಏನೈತೆ ಅಂತಂತಂದ್ರೆ ಆ ಸಣ್ಣ ನೀರಾವರಿ ಕೆರೆಗೆ ಕೊಚ್ಚಿ ಹೋಗಿ ಏನೈತಪ್ಪ ಅಂತಂದ್ರೆ ಅದು ಸರ್ವನಾಶ ಆಗಿ ಹೋಗ್ತೈತಿ. ಜಮೀನು ಸರ್ವನಾಶ ಆಗಿ ಹೋಗಿರ್ತಕ್ಕಂಥ ಜಮೀನಿನ ಆ ಪರಿಹಾರ ಏನೈತೆ ಅಂತಂತಂದ್ರೆ ಇವತ್ತು 36 ಲಕ್ಷ